ಏನಕ್ಕೆ ಎಷ್ಟೊಂದ್ ಜನ ಬ್ರಾಂಡ್ ನ್ಯೂ ಕಾರ್ಸ್ ಬದಲಿಗೆ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ನ ಚೂಸ್ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡಿದೀರಾ? ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಗಳು ಕಮ್ಮಿ ದುಡ್ಡಿಗೆ ಸಿಗುತ್ತೆ, ಹಾಗೆ ನೀವು ಆ ಕಾರ್ ನ ಓನರ್ ಅನ್ನು ಸ್ಯಾಟಿಸ್ಫೈಡ್ ಫೀಲಿಂಗ್ ಕೂಡ ಕೊಡುತ್ತೆ. ಬಟ್ ನಿಮ್ಗೆ ಈ ಹೊಸ ಚೇಂಜ್ ಬಗ್ಗೆ ಗೊತ್ತಾ? ರೀಸೆಂಟ್ ಆಗಿ ಗವರ್ಮೆಂಟ್ ಯೂಸ್ಡ್ ಕಾರ್ಸ್ ಮೇಲೆ GST ನ 12% ಇಂದ 18% ಗೆ ರೈಸ್ ಮಾಡಿದೆ. ಸೊ ಇದು ಸೆಕೆಂಡ್ ಹ್ಯಾಂಡ್ ಕಾರ್ ಬಯರ್ಸ್ ಗೆ ಶಾಕಿಂಗ್ ನ್ಯೂಸ್ ಆಗ್ಬೋದು. ಇವಾಗ 1200cc ಯೂಸ್ಡ್ ಪೆಟ್ರೋಲ್, LPG ಮತ್ತೆ CNG ಕಾರ್ಸ್ ವಿತ್ ಮೋರ್ ದನ್ 4000 mm ಲೆಂತ್ ಹಾಗೆ 1500cc ಅಥವಾ ಜಾಸ್ತಿಯ ಡೀಸೆಲ್ ಮತ್ತೆ SUV ಕಾರ್ಸ್ ಮೇಲೆ 18% ಟ್ಯಾಕ್ಸ್ ಇರೋದು. ಸ್ಮಾಲ್ ಕಾರ್ಸ್ ಅಂಡ್ EVs ಮೇಲೆ 12% ಟ್ಯಾಕ್ಸ್ ಇತ್ತು. ಬಟ್ ಸ್ಯಾಟರ್ಡೆ 21 ಡಿಸೆಂಬರ್ಗೆ GST ಕೌನ್ಸಿಲ್ ಅವರು ಸ್ಮಾಲ್ ಕಾರ್ಸ್ ಮತ್ತೆ EVs ಮೇಲೆ ಟ್ಯಾಕ್ಸ್ ನ 12% ಇಂದ 18% ಗೆ ಏರಿಸಿದ್ದಾರೆ. ಬಟ್ ಕ್ವೆಶ್ಚನ್ ಏನಂದ್ರೆ, ಈ ಟ್ಯಾಕ್ಸ್ ರೇಟ್ಸ್ ಚೇಂಜ್ ಆಗಿರೋದು ಯಾರಿಗೆ ಜಾಸ್ತಿ ಎಫೆಕ್ಟ್ ಮಾಡುತ್ತೆ ಅಂತ? ಈ ಹೊಸ 18% GST ಇಂಡಿವಿಜುವಲ್ ಆಗಿ ಮಾರುವ ಅಥವಾ ತಗೊಳ್ಳೋರ್ಗೆ ಎಫೆಕ್ಟ್ ಆಗಲ್ಲ. ಇದು ಇಂಪ್ಲಿಮೆಂಟ್ ಆಗೋದು ಪ್ರಾಫಿಟ್ಸ್ ಗೆ, ಯೂಸ್ಡ್ ಕಾರ್ ನ ಪರ್ಚೇಸ್ ಅಥವಾ ಸೇಲ್ಸ್ ಮಾಡೋ ಬಿಸ್ನೆಸ್ ಅಥವಾ ಡೀಲರ್ಶಿಪ್ಸ್ ಗೆ. ಇವಾಗ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ನ ಇಂಡಸ್ಟ್ರಿಲಿ ಎಷ್ಟೊಂದು ಪ್ಲೇಯರ್ಸ್ ನ ಅಭಿಪ್ರಾಯ ಈ ಮೂವ್ ಈ ಸೆಕ್ಟರ್ ನ ಗ್ರೋತ್ ಗೆ ತಡೆ ಆಗ್ಬೋದು ಅಂತ. ಬಟ್ ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಇನ್ನ ಇನ್ಫಾರ್ಮೇಟಿವ್ ಕಂಟೆಂಟ್ ಗೆ ಗ್ರೋ ಕನ್ನಡ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.